ನಮ್ಮ ಹಾಸನದ ಜನ ಏನು ಹೇಳ್ತಾರೆ? ರಿಯಾಲಿಟಿ ಚೆಕ್ ಮಾಡಿದಾಗ ಜನ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಹೌದು ಅಂದವ್ರು ಎಷ್ಟು ಜನ, ಇಲ್ಲ ಅಂದವ್ರು ಎಷ್ಟು ಜನ, ಇದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ. ಸರ್ಕಾರ, ನಾನು ಆಗಲೇ ಹೇಳ್ತಾ ಇದ್ನಲ್ಲ, 169 ಕೋಟಿ ಖರ್ಚು ಮಾಡಿ ಮನೆ ಮನೆಗೆ ಹೋಗಿದ್ದೀವಿ ಅಂತ ಅಂತಿದ್ದಾರೆ. ಇಲ್ಲ, ಇಲ್ಲಿ ಜನ ಮಾತ್ರ ವ್ಯತಿರಿಕ್ತವಾಗಿ ಉತ್ತರ ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ. ಜಾತಿ ಗಣತಿ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಪ್ರಶ್ನೆ ಎಲ್ಲಿ ಬಂತು, ಉತ್ತರ ಎಲ್ಲಿಂದ ಬಂತು, ಮಾಹಿತಿನೇ ಇಲ್ಲ ಯಾವಾಗ ನಡೆದಿದ್ದದು ಅಂತ. ನಮ್ಮ ರಾಜ್ಯದಲ್ಲೇ ನಾನು ನಡೆದಿದ್ದು ಅಂತ ಅವ್ರು ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದರೆ ರಿಯಾಲಿಟಿ ಚೆಕ್ನಲ್ಲಿ ಬಯಲಾದಂತಹ ವಿಚಾರಗಳೇನು, ಬನ್ನಿ ನೋಡೋಣ. ನಮ್ಮ ಮನೆಗೆ ಯಾವ ಜಾತಿಗಂತಿ ವಿಚಾರವಾಗಿ ಯಾವ ಅಧಿಕಾರಿಗಳು ಸಿಬ್ಬಂದಿ ಆಗಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಯಾರನ್ನೂ ನೋಡೇ ಇಲ್ಲ. ಇದು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದೇ ನಮಗೆ ಭಾರಿ ಗೊಂದಲ ಆಗಿದೆ. ನಮ್ಮ ತಂದೆಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ ಇವರು ಯಾವಾಗ ಜಾತಿಗಣತಿ ಮಾಡಿದ್ರು, ಯಾವ ಆಧಾರದಲ್ಲಿ ಈ ವರದಿಗಳನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಇಲ್ಲಿ ತನಕ ಭಾರಿ ಗೊಂದಲ ಐತೆ. ನಮ್ಮ ಊರಿಗೆ ಜಾತಿಗಣತಿ ವಿಚಾರವಾಗಿ ಯಾವ ಸಿಬ್ಬಂದಿ ಅಧಿಕಾರಿಗಳು ಇಲ್ಲಿ ತನಕ ಬಂದಿಲ್ಲ ಸರ್. ಈ ಸರ್ಕಾರದ ನಡೆನೇ ನಮಗೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟೈತೆ. ಸುಮಾರು ಆಗ ಒಂದು 10 ವರ್ಷ ಹಿಂದ್ಗಡೆ ಬಂದಿದ್ರು ಅಷ್ಟೇ, ಇವಾಗ ಯಾರು ಬಂದಿಲ್ಲ. ಹೇಳ್ತವ್ರೆ ಜಾತಿ ಗಣತಿ ಮಾಡ್ತೀವಿ, ಜಾತಿ ಕಣಿ ಮಾಡ್ತೀವಿ ಅಂತವ. ಜಾತಿ ಗಣತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಇಲ್ಲಿವರೆಗೂ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿಲ್ಲ, ಏನು ಕೇಳಿ ಇಲ್ಲ. ಇಷ್ಟು ವರ್ಷದಿಂದ ಯಾರೂ ಬಂದಿಲ್ಲ. ನಮ್ಮ ಮನೇಲಿ ಅಜ್ಜಿ, ಅಕ್ಕ, ಅಮ್ಮ, ತಮ್ಮ ಎಲ್ಲರೂ ಇರ್ತಾರೆ, ಮನೆ ಹತ್ರ ಯಾವಾಗಲೂ ಇರ್ತಾರೆ. ಬಟ್ ಇದುವರೆಗೂ ಯಾರೂ ಬಂದಿಲ್ಲ. ನಮ್ಮೂರಲ್ಲಿ ಒಂದು 2,000 ಮನೆ ಇದೆ ಸರ್, ಆದರೂ ಇನ್ನೂ ಯಾರೂ ಬಂದಿಲ್ಲ. ಸುಮ್ಮನೆ ವರದಿ ಬಂದಿರೋದು ಅದು ಸರಿ ಇಲ್ಲ ಸರ್. ನಾನು ಹಾಸನದಲ್ಲೇ ಜೀವನ ಸಾಗಿಸೋಕ್ಕಿರೋದು 40 ವರ್ಷದಿಂದ ನನ್ನ ಹಾಸನದಲ್ಲೇ ಇದ್ದೀನಿ. ನಾನು ನೋಡ್ದಂಗೆ ಈಗ 10 ವರ್ಷದಲ್ಲಿ ಯಾವುದೇ ಥರದ ಜಾತಿ ಗಣತಿ ಆಗಿಲ್ಲ. ಈ ಜಾತಿ ಗಣತಿ ನೋಡಿದ್ರೆ ಈಗ ಸರ್ಕಾರ ಹೇಗೆ ನಡೀತಾ ಇದೆ ಅದಕ್ಕೆ ತಕ್ಕನಾಗಿ ಜಾತಿ ಗಣತಿ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಇದನ್ನು